ಆ, ರಾಗಿಣಿ, ನೋಡಿದ್ರ ಅಕ್ಕ ಬಾವ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ. ನೋಡಿ ಹೇಗ್ ಕಾಣಿಸ್ತಿದ್ದಾರೆ. ನನ್ನದು ತುಂಬಾ ಖುಷಿ ಆಗ್ತಿದೆ. ಸೇಮ್ ಮಾಡೆಲ್ಸ್ ತರಾನೇ ಅನ್ಸ್ತಿದಾರಲ್ವಾ? ಯಾರ ಯೋಗ್ಯತೆ ಏನು ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ? ಇಂಪಾಸಿಬಲ್. ಅಯ್ಯಯ್ಯೋ, ಶಾಕ್ ಆಯ್ತಾ? ನಾನು ಅವಾಗ್ಲೇ ಹೇಳಿದ್ನಲ್ಲ, ಮೋಸ ಮಾಡ್ದವ್ರಿಗೊಂದ್ ಕಾಲ ಆದ್ರೆ ಮೋಸ ಹೋದವ್ರಿಗೊಂದ್ ಕಾಲ ಬಂದೇ ಬರುತ್ತೆ ಅಂತ. ಇವಾಗ ಕುಮಾರ್ ಮತ್ತೆ ಗೀತಾ ಅವ್ರ ಟೈಮು. ಅವ್ರ ಸೋಲು ಇಲ್ಲ, ಹೆದರ್ಕೊಂಡ್ ಹೋಗ್ಲೂ ಇಲ್ಲ. ವೆರಿ ಇಂಪ್ರೆಸಿವ್. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಗೊತ್ತಾಯ್ತಾ? ಇನ್ಮೇಲೆ ನನ್ ಫ್ಯಾಮಿಲಿ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಸರಿ, ಇನ್ಮೇಲೆ ಯೋಚನೆ ಮಾಡಿನೇ ಮಾತಾಡ್. ಇಷ್ಟ್ ಬುದ್ಧ ಕಾಣಿಸ್ತಿದ್ಯಾ ಗೊತ್ತಾ? ನೀವಿಬ್ರು ವಾಕ್ ಮಾಡ್ತಿದ್ರೆ ಸೇಮ್ ಪ್ರೊಫೆಷನಲ್ ಮಾಡೆಲ್ಸ್ ತರಾನೇ ಕಾಣಿಸ್ತಿದ್ರಿ. ನನಗಂತೂ ತುಂಬಾನೇ ಖುಷಿ ಆಯ್ತು. ಬಾವಾ, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸ್ವಾತಿ. ಏನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಅಷ್ಟೇ. ಬಾವಾ, ನೀವ್ ಹೊಸಬ್ರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅಷ್ಟ್ ಚೆನ್ನಾಗ್ ಮಾಡಿದ್ರಿ. ನೋಡ್ತೀರಿ, ನೀವೇ ಗೆಲ್ತೀರಾ. ಕುಮಿ, ಕಂಗ್ರಾಚುಲೇಷನ್ ಕುಮಿ. ಕಂಗ್ರಾಚುಲೇಷನ್ ಗೀತಾರೆ, ನೀವು ತುಂಬಾ ಚೆನ್ನಾಗಿ ವಾಕ್ ಮಾಡಿದ್ರಿ. ಥ್ಯಾಂಕ್ ಯು ನಿತಿನ್ ಅವ್ರೆ. ನಮ್ಗೆ ಅವಕಾಶ ಸಿಕ್ಕಿದ್ದೆ ನಿಮ್ಮಿಂದ. ನಮ್ ಪ್ರತಿಭೆ ಏನು ಅಂತ ತೋರ್ಸ್ಕೊಡೋದಕ್ಕೆ ನೀವೇ ಬರ್ಬೇಕಾಯ್ತು. ಹೌದು ನಿತಿ, ನಿನಗ್ ನಮ್ಮ ಮೇಲಿರೋ ಕಾನ್ಫಿಡೆನ್ಸ್ ಇಂದಾನೆ ನೀನು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದೆ. ಆದ್ರೆ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಸಾರಿ ಮಗ. ಕುಮಿ, ಸಾರಿ ಅಂತ ಸಾರಿ. ಒದೆ ತಿಂತಿ ಅಷ್ಟೇ. ಇವಾಗ ಏನಿದ್ರು ಪಾರ್ಟಿ ಟೈಮ್. ವಂಶಿ ಅವ್ರಿಗೆ ನೀವ್ ಇಬ್ರ ಮೇಲೆ ಕಾನ್ಫಿಡೆನ್ಸೇ ಇರ್ಲಿಲ್ಲ. ಇವಾಗ ಸರಿಯಾಗಿ ಉತ್ತರ ಕೊಟ್ಟಂಗಾಗಿರುತ್ತೆ. ಸ್ವಾತಿ, ವಂಶಿ ಅವ್ರಿಗೇನು ಅನ್ಬೇಡ. ಅವ್ರು ನಿಮ್ನ ರೇಗ್ಸಿದ್ರೆ ನಾನ್ ಸುಮ್ನೆ ಇರ್ತೀನಾ? ನಿಮ್ಮಕ್ಕ ಸ್ಟೇಜ್ ಹೊತ್ತು ತರ ಮಾಡಿದ್ದು ವಂಶಿ ಅವರು. ಅದಕ್ಕೆ ಅವ್ರಿಗೇನು ಅನ್ಬೇಡ ಅಂತ ಹೇಳಿದ್ದು. ಏನು, ನೀವಿಬ್ರು ಸ್ಟೇಜ್ ಹತ್ತೋದಕ್ಕೆ ವಂಶಿ ಅವ್ರ ಕಾರಣನಾ? ಅದ್ ಹೇಗ್ ಬಾವಾ? ನೀವು ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೇ ತಗೊಂಡಿದ್ದೀರಾ. ಅದ್ರಲ್ಲಿ ಬರೋ ಪ್ರಾಬ್ಲಮ್ ಮುಂದೆ ಈ ಪ್ರಾಬ್ಲಮ್ ಏನೂ ಅಲ್ಲ. ಇಷ್ಟೆಷ್ಟು ಪ್ರಾಬ್ಲಮ್ ಇದನ್ನ ಫೇಸ್ ಮಾಡಕ್ಕಾಗಲ್ಲ ಅಂತ ಹೇಗೆ? ಅವರು ಗೀತಂಗೆ ಕೋಪ ಬರೋ ತರ ಮಾಡಿದ್ರು. ಅದಕ್ಕೆ ಇವಳು ನಾವೇ ಡಿಸೈನ್ ಮಾಡಿರೋ ಬಟ್ಟೆನ ಹಾಕೊಂಡು ಏನಕ್ಕೆ ಸ್ಟೇಜ್ ಮೇಲೆ ವಾಕ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಲು. ಇವಳ ಮನ್ಸಿಗೆ ಯಾವ್ದಾದ್ರು ಕೆಲ್ಸನ ಮಾಡ್ಬೇಕು ಅಂತಂದ್ರೆ ಬಿಡ್ತಾಳ? ಹಿಡಿದಿದ್ದೆ ಹಠ ಮಾಡೇ ಮಾಡ್ತಾಳೆ. ವಂಶಿ ಅವ್ರು ಬಂದು ಗೀತನ್ನ ಕೆಣಕ್ತೆ ಹೋಗಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಲೋ ಎವ್ರಿಬಡಿ, ಇವತ್ತಿನ ಇವೆಂಟ್ ಕೊನೆ ಹಂತಕ್ಕೆ ತಲುಪಿದೆ. ಇನ್ನ ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಮಾಡೋ ಟೈಮ್ ಬಂದೇ ಬಿಡ್ತು. ಇವತ್ ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡೋಣ. ಎಲ್ರು ಜೋರ ಕ್ಲಾಪ್ ಮಾಡೋದಕ್ಕೂ ಮಾರ್ಕ್ಸ್ ತಗೊಂಡ್ ವಿನ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರತ್ತೆ. ನಾನ್ ಯಾವ್ದೇ ಇವೆಂಟಿಗೆ ಹೋದ್ರು ಸೋತ್ಕೊಂಡ್ ಬಂದಿಲ್ಲ. ಏನೇ ಆದ್ರೂ ಇವತ್ತು ನಾನೇ ಗೆಲ್ಲೋದು. ಇವತ್ತಿನ ಪವರ್ಫುಲ್ ಕಪಲ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಮಿಸ್ಟರ್ ಕುಮಾರ್ ಅಂಡ್ ಗೀತಾ ಅವ್ರು ವಾಕ್ ಮಾಡಿದ್ದನ್ನ ನೋಡಿ ಮಾಡೆಲ್ಸ್ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಆ ಡ್ರೆಸ್ ನ ಡಿಸೈನ್ ಮಾಡಿದ್ದು ಅವರೇ. ಕ್ಲಾಪ್ ಫಾರ್ ದ ವಂಡರ್ಫುಲ್ ಕಪಲ್. ಸ್ಪಾನ್ಸರ್ ಮಿಸ್ಟರ್ ವಂಶಿ ಅಂಡ್ ಮಿಸ್ಟರ್ ಸ್ವಾತಿ ಅವ್ರನ್ನ ವೇದಿಕೆ ಮೇಲೆ ಬಂದು ವಿನ್ನರ್ಸ್ ಅನೌನ್ಸ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಆಲ್ ದಿ ಬೆಸ್ಟ್ ಬಾವಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸ್ವಾತಿ. ನೀವಿಬ್ರನ್ನ ಈ ತರ ನೋಡಿ ಇಷ್ಟು ಖುಷಿ ಆಗ್ತದೆ ಗೊತ್ತಾ? ಸೊ ಇವಾಗ ವಿನ್ನರ್ಸ್ ಯಾರು ಅಂತ ವಂಶಿ ಅವರು ಅನೌನ್ಸ್ ಮಾಡ್ತಾರೆ. ಸೊ ದ ವಿನ್ನರ್ ಈಸ್ ಕುಮಾರ್ ಅಂಡ್ ಗೀತಾ. ಬಾವಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸ್ವಾತಿ. ಕಂಗ್ರಾಚುಲೇಷನ್ಸ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಬಾವಾ. ಖುಷಿ ಪಡಿ ಬಾವಾ. ಸ್ವಾತಿ, ತುಂಬಾ ಹೊಗಳ್ಬೇಡಮ್ಮ, ನನ್ಗೊಂಥರ ಮುಜುಗರ ಆಗತ್ತೆ. ಬಾವಾ, ಇಂಥ ಸಮಯದಲ್ಲಿ ಹೋಗಿಲ್ದೇ ಇದ್ರೆ ಹೇಗೆ? ನೀವಿಬ್ರು ಮಾಡಿರೋದೇನ್ ಚಿಕ್ಕ ಅಚೀವ್ಮೆಂಟಾ? ಅಕ್ಕ, ನೀನಂತೂ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ? ನೀವಿಬ್ರು ಹಾಗೆ ರ್ಯಾಂಪ್ ವಾಕ್ ಮಾಡ್ತಿದ್ರೆ ನೋಡಕ್ ಎರಡ್ ಕಣ್ ಸಾಲದು. ಯಾವ ಮಾಡೆಲ್ಸ್ಗೂ ಕಮ್ಮಿ ಇಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಮಾವ, ಅವಳಿಗೆ ಸ್ವಲ್ಪ ಸುಮ್ನಿರಕ್ ಹೇಳಿ. ಗೀತಾ, ಅಕ್ಕ, ನೀನ್ ಇವತ್ ಬೈದ್ರು ಪರವಾಗಿಲ್ಲ, ನಾನಂತೂ ಸುಮ್ನಿರಲ್ಲ. ನಂಗೆ ಅಷ್ಟ್ ಖುಷಿ ಆಗ್ತಿದೆ. ನಿಂತ್ಕೊಳ್ಳಿ. ಸ್ವಾತಿ, ಏನೇ ಹೇಳಮ್ಮ, ನಮ್ ಜೀವನದಲ್ಲೂ ಈ ತರದೊಂದ್ ದಿನ ಬರತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಾವಾ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ನೀವಿಬ್ರು ಎಷ್ಟ್ ಕಷ್ಟಪಟ್ಟಿದ್ದೀರಾ ಅಂತ ನನಗ್ ಗೊತ್ತು. ಅದ್ರ ಪ್ರತಿಫಲನೇ ಇದು. ಯು ಬೋತ್ ಡಿಸರ್ವ್ ದಿಸ್. ಥ್ಯಾಂಕ್ ಯು ಸ್ವಾತಿ. ವಂಶಿಯವರೇ, ಈಗ ವಿನ್ನರ್ಸ್ ಬಗ್ಗೆ ಒಂದೆರಡು ಮಾತುಗಳನ್ನ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಯ್ಯೋ ದೇವ್ರೆ, ವಂಶಿ ಅವರು ಅಕ್ಕ ಭಾವಂಗೂ ನನ್ಗೂ ಸಂಬಂಧ ಇಲ್ಲ ಅನ್ನೋ ತರ ಮಾತಾಡ್ಬಿಟ್ರೆ ಏನ್ ಮಾಡೋದು? ಹಾಗೇನಾದ್ರೂ ಆದ್ರೆ ಗೀತಕ್ಕ ಭಾವಂಗೆ ತುಂಬಾ ಅವಮಾನ ಆಗುತ್ತೆ. ಹಲೋ ಎವ್ರಿವನ್. ಇವತ್ತಿನ ಈ ಶೋನ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡಿದಿರಂತ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನಾನು ಕೂಡ ಅಷ್ಟೇ ಎಂಜಾಯ್ ಮಾಡಿದೆ. ಅದೇ ಈ ಶೋ ಅಲ್ಲಿ ಟೆನ್ಷನ್ ಆಗಿದ್ದು ಇಬ್ರೆ, ಅದು ಬೇರೆ ಯಾರು ಅಲ್ಲ, ಗೀತಾ ಅಂಡ್ ಕುಮಾರ್. ಅವ್ರು ಟೆನ್ಷನ್ ಆಗಿರೋದಕ್ಕೆ ಕಾರಣ ಈ ಶೋ ಅಲ್ಲಿ ಗೆಲ್ತೀವೋ ಸೋಲ್ತೀವೋ ಅಂತಲ್ಲ, ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗುತ್ತೋ ಇಲ್ವೋ. ಯಾಕಂದ್ರೆ ಇವ್ರು ಬುಕ್ ಮಾಡಿರೋ ಮಾಡೆಲ್ಸ್ ಏನಿದ್ದಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಡ್ತಾರೆ. ಆದ್ರೆ ಇವರು ತಾವು ಡಿಸೈನ್ ಮಾಡಿರೋ ಕಾಸ್ಟ್ಯೂಮ್ ನ ತಾವೇ ಧರಿಸಿ ಎಷ್ಟು ಬ್ಯೂಟಿಫುಲ್ ಆಗಿ ವಾಕ್ ಮಾಡಿದ್ರು ಅಂತ ನೀವೇ ನೋಡಿದ್ರಿ. ಸೊ ಈ ಶೋಗೆ ನಿಜವಾದ ವಿನ್ನರ್ ಅಂದ್ರೆ ಅದು ಕುಮಾರ್ ಅಂಡ್ ಗೀತಾ. ವೆಲ್ ಡಿಸರ್ವ್. ಕಂಗ್ರಾಚುಲೇಷನ್. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿದ್ರು, ಗೀತಾ ಮತ್ತೆ ಕುಮಾರ್ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಸ್ವಾತಿ, ಅಕ್ಕ ಮತ್ತೆ ಭಾವ. ಸೊ ಕುಮಾರ್ ಅಂಡ್ ಗೀತಾ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಇವತ್ತಿನ ವಿನ್ನರ್ಸ್ಗೆ 5 lakhs rupees ಚೆಕ್. ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್, ಮಿಸ್ಟರ್ ವಂಶಿ ಅಂಡ್ ಮಿಸ್ಟರ್ ಸ್ವಾತಿ ಅವ್ರನ್ನ ವಾಕ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಗೀತಾ, ಸ್ವಾತಿಗೆ ನಾವು ಗೆದ್ದಿರೋದು ಎಷ್ಟು ಖುಷಿ ಇದೆ ಗೊತ್ತಾ? ಅವಳ ಕಣ್ಣಲ್ಲೇ ಕಾಣ್ತಿದೆ ಅದು.
ನೀನ್ ಯಾಕೆ ಅವಳ ಮೇಲೆ ಅಷ್ಟೊಂದು ಸಿಡುತ್ತೀಯ? ನಾನ್ ಸಿಡುಕ್ತಿಲ್ಲ ಮಾವ, ಆದ್ರೆ ಅವಳ ತರ ನಾನು ಸಮಯ ಸಂದರ್ಭ ಎಲ್ಲ ನೋಡ್ದೆ ಮಾತಾಡಕ್ ಆಗತ್ತೆ ಹೇಳಿ? ಹಾಗ್ ನೋಡಕ್ ಹೋದ್ರೆ ಇವತ್ತು ನಾವ್ ಗೆದ್ದಿರೋದಕ್ಕೆ ವಂಶಿಯವರೇ ಕಾರಣ. ಅವ್ರು ಬಂದ್ ನಿನ್ನ ಹತ್ರ ಹಾಗೆ ಮಾತಾಡಿರ್ಲಿಲ್ಲ ಅಂದಿದ್ರೆ ನಾವ್ ಗೆಲ್ಲಕ್ ಆಗ್ತಿತ್ತ ಹೇಳು? ಕಾಯ್ತಿರ್ತಾರೆ. ಬಾ ಹೋಗೋಣ. ಅಣ್ಣ ಎಷ್ಟಾಯ್ತು? 140 ಏನಿಲ್ಲ 10 ರೂಪಾಯಿ. ಪರವಾಗಿಲ್ಲ, ಇಟ್ಕೊಳ್ಳೋಣ. ಮಾವ, ನಿಮಗ್ ದುಡ್ಡು ಹೆಚ್ಚಾಗಿದ್ರೆ ನಾನು ಕೊಡಿ, ನಾನ್ ಕೂಡಿಡ್ತೀನಿ. ಅಣ್ಣ, ಆ 50 ರೂಪಾಯಿ ಕೊಡಿ, ನಾನ್ 40 ರೂಪಾಯಿ ಕೊಡ್ತೀನಿ. ಅಣ್ಣ ಪರವಾಗಿಲ್ಲ. ಗೀತಾ, ಇದು ಏನಿದು 10 ರೂಪಾಯಿಗೆಲ್ಲ ಮುಖ ನೋಡ್ಕೊಂಡು? ಮಾವ, ಒಂದೊಂದ್ ರೂಪಾಯಿನೂ ಎಷ್ಟ್ ಮುಖ್ಯ ಆಗತ್ತೆ ಗೊತ್ತಾ? ಬೇಕಾಬಿಟ್ಟೆ ಖರ್ಚು ಮಾಡ್ತಾ ಹೋದ್ರೆ ಕೈಯಲ್ಲಿರೋ ದುಡ್ಡು ಯಾವಾಗ ಖರ್ಚಾಯ್ತು ಅಂತಾನೂ ಗೊತ್ತಾಗಲ್ಲ. ಅಣ್ಣ, ಕೊಡಿ ನೀವು 50 ರೂಪಾಯಿ ಕೊಡಿ. ತಗೊಳ್ಳಿ. ಮಾವ, ಬೇಜಾರ್ ಮಾಡ್ಕೋಬೇಡಿ, ನನ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಭಯ ಅಷ್ಟೇ. ಮತ್ತೆ ಅದೇ ಕಷ್ಟಗಳನ್ನ ಎದುರಿಸೋದಕ್ಕೆ ಇಷ್ಟ ಇಲ್ಲ ಮಾವ. ಸರಿ ಗೀತಾ, ನಂಗೆ ಅರ್ಥ ಆಯ್ತು. ಮುಂದಿನ ಸಲ ಖರ್ಚು ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡ್ತೀನಿ, ಸರಿನಾ? ಈಗ ಬಾ, ಮನೆಯವ್ರಿಗೆಲ್ಲ ವಿಷಯ ಹೇಳೋಣ. ನಾವ್ ಗೆದ್ದಿದೀವಿ ಅಂತ ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರಲ್ಲೋ, ಅವ್ರ ಖುಷಿ ಪಡನ್ನ ಕಣ್ತುಂಬ ನೋಡ್ಬೇಕು ಅಂತ ಆಸೆ. ಸರಿ ಮಾವ, ಬನ್ನಿ. ಮಾವ, ನಿಮಿಷ ನಿಂತ್ಕೊಳ್ಳಿ. ಯಾಕ್ ಗೀತಾ, ಏನಾಯ್ತು? ಮೆತ್ತಗ್ ಮಾತಾಡಿ. ಆಟೋಲಿ ಏನಾರು ಮಾಡ್ತೀಯಾ? ಯೂ ಇಲ್ಲ ಮಾವ. ಒಂದ್ ತಮಾಷೆ ಮಾಡಣ್ವಾ? ಗೀತಾ, ತಮಾಷೆನ? ಏನ್ ಮಾತಾಡ್ತಿದ್ಯಾ? ಅಲ್ಲ, ಮನೆಯವ್ರಿಗೆ ಫಸ್ಟ್ ವಿಷಯ ಹೇಳೋಣ ಬಾ. ಮಾವ, ನಾವಿವಾಗ ಗೆದ್ದೇ ಇಲ್ಲ ಅನ್ನೋ ತರ ಒಳಗಡೆ ಹೋಗೋಣ. ಮನೆಯವ್ರೆಲ್ರು ನಮ್ಮನ್ ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಆಮೇಲೆ ನಿಜ ಏನು ಅಂತ ಹೇಳೋಣ. ಏನಂತೀರಾ? ಸರಿ ಗೀತಾ, ಹಾಗೆ ಮಾಡೋಣ. ಮಾವ, ಆದ್ರೆ ನೀವು ಚೆನ್ನಾಗ್ ಆಕ್ಟ್ ಮಾಡ್ಬೇಕು. ಒಂದ್ ಸ್ವಲ್ಪ ನಗಾಡಿದ್ರು ಅವ್ರೆಲ್ರಿಗೂ ಅನುಮಾನ ಬರುತ್ತೆ. ಗೀತಾ, ನೀನ್ ಈ ಕುಮಾರ ಯಾವತ್ತು ಆಕ್ಟ್ ಮಾಡೋದ್ ನೋಡಿಲ್ಲಲ್ಲ, ಇವತ್ ನೋಡ್ತೀಯ. ಅಮ್ಮ, ಅಕ್ಕ, ಕುಮಾರ್ ಬಾವ ಅಕ್ಕ ಬಂದ್ರು. ಬಾವ, ಕಾಂಪಿಟೇಷನ್ ಹೇಗ್ ನಡೀತು? ಯಾರ್ ಗೆದ್ರು ಬಾವ? ಏ ಪ್ರೀತಿ, ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ? ಸಪ್ಪೆ ಮುಖ ಹಾಕೊಂಡಿದ್ದಾರೆ. ಪಾಪ ಸೋತ್ ಬಂದಿದಾರೋ ಏನೋ. ಗೀತಾ, ಹೋಗ್ಲಿ ಬಿಡಮ್ಮ. ಸೋಲು ಗೆಲು ಇದ್ದಿದ್ದೆ, ಆದ್ರೆ ಅದ್ರಲ್ಲಿ ಭಾಗವಹಿಸಿದ್ರಲ್ಲ, ಅದು ಮುಖ್ಯ. ಅಮ್ಮ, ಹೌದಮ್ಮ, ಅಷ್ಟು ದೊಡ್ಡ ಕಾಂಪಿಟೇಷನ್. ಎಂತ ದೊಡ್ಡ ಡಿಸೈನರ್ಸ್ ಇರ್ತಾರ ಗೊತ್ತಾ? ಪಾಪ ಅಕ್ಕ, ತುಂಬಾ ಕಷ್ಟ ಆಯ್ತೇನೆ. ಹೌದು ಮೇಘ, ತುಂಬಾನೇ ಕಷ್ಟ ಆಯ್ತು. ನನಗ್ ಗೊತ್ತಿತ್ತು ಭಾವ, ಅದಕ್ಕೆ ನಾನ್ ನಿಮ್ ಜೊತೆ ಬರ್ತೀನಿ ಅಂದೆ. ಹೋಗ್ಲಿ ಬಿಡಿ. ಹೌದೇನೋ ಕುಮಾರ, ತುಂಬಾ ಕಷ್ಟ ಆಯ್ತಾ? ಯಾರಾದ್ರೂ ಏನಾರ ಅಂದ್ರ? ಅಜ್ಜಿ, ನಾವ್ ರೆಡಿ ಮಾಡಿ ತಗೊಂಡೋಗಿದ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅಂತ ಎಲ್ರೂ ಹೇಳಿದ್ರು. ಅಲ್ಲ ಕಣೆ, ಡ್ರೆಸ್ ಚೆನ್ನಾಗಿದೆ ಅಂತ ಬಾಯಲ್ಲಿ ಹೇಳಿ ಕಳಿಸ್ಬಿಟ್ರ? ಅವ್ರಿಗೆ ಅಷ್ಟೊಂದ್ ಇಷ್ಟ ಆಗಿದ್ರೆ ಒಂದ್ ಪ್ರೈಸ್ ಕೊಟ್ಟು ಕಳಿಸ್ಬೋದಿತ್ತಲ್ಲ. ಹೌದಲ್ವಾ ಅಕ್ಕ? ನೀವ್ ಗೆದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಗೊತ್ತಾ? ಹೋಗ್ಲಿ ಬಿಡಿ. ಫಸ್ಟ್ ಪ್ರೈಸ್ ಯಾರು ಗೆದ್ರು? ನೀವೇನಾದ್ರೂ ಫಸ್ಟ್ ಪ್ರೈಸ್ ಬಂದಿದ್ರೆ ನನ್ ಎಲ್ಲಾರ್ಗು ಪಾನಿಪುರಿ ಪಾರ್ಟಿ ಕೊಡ್ಸ್ಬೋದಾಗಿತ್ತು. ಇವಾಗ ಪಾನಿಪುರಿ ತಿನ್ನಕ್ಕೂ ಆಗಲ್ಲ. ಕುಮಾರ, ಏನಾಯ್ತು? ನೀನ್ ಯಾಕೆ ನಗ್ತಾ ಇದೀಯಾ? ಅದು ಅಜ್ಜಿ, ಪ್ರೀತಿಗೆ ಪಾನಿಪುರಿ ಪಾರ್ಟಿ ಕೊಡಿಸ್ಬೇಕಲ್ಲ, ಅದಕ್ಕೆ ನಗ್ತಾ ಇದ್ದೆ. ಗೀತಾ, ಅದೇನು ಅಂತ ಸ್ವಲ್ಪ ಅರ್ಥ ಆಗೋಂಗ್ ಹೇಳೆ. ಅಮ್ಮ, ಗೀತಾ, ಅದೇನು ಅಂತ ಹೇಳೆ. ಅಮ್ಮ, ನಾವು ಫ್ಯಾಷನ್ ಶೋ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ವಿ. ಹೌದಾ? ನಂಗೆ ಎಷ್ಟ್ ಖುಷಿ ಆಗ್ತಿದೆ ಗೊತ್ತಾ? ಸ್ವಾತಿ, ನೀನ್ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಹೇಳಿದ್ರೆ ನಾವು ಖುಷಿ ಪಡ್ತೀವಮ್ಮ. ಅಕ್ಕ ಬಾವ ಫ್ಯಾಷನ್ ಶೋ ಗೆದ್ಬಿಟ್ರು. ನಿಮ್ಮ ಅಕ್ಕ ಭಾವನ್ಗೆ ನಮ್ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬೇಡಮ್ಮ. ನಿಮ್ ಅಕ್ಕ ಬಾವ ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾರಂತ ಸ್ಪಾನ್ಸರ್ ಮಾಡಿದ್ರಿ ಅನ್ಸುತ್ತಲ್ವಾ?